ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅರುಣ್ ಸ್ಟಾರ್ಟ್ ಮಾಡ್ತಿದ್ದಾರೆ ಈ ವಿಡಿಯೋನ. ಸಂಜೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಒಂದು 8 or 9 ಆಗಿಬಿಟ್ಟಿದೆ ಟೈಮು. ಏನು ವಿಶೇಷ ಈ ವಿಡಿಯೋ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ನಾವು ಇನ್ನೊಂದು ಬೋರ್ ಹೊಡ್ಸೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ನಮಗೆ ಬೋರೊಂದು ಲಾರಿ ಬಂದು ತುಂಬ ಲೇಟಾಗಿ ಬಂದ್ಬಿಡ್ತು. ನಾವು ವೆಯ್ಟ್ ಮಾಡಿ ಸಾಕಾಗಿ ಇವಾಗ ಬಂದಿದೆ. ನೀವು ನೋಡ್ತಿರ್ಬೋದು ಎಷ್ಟು ಕತ್ಲೆ ಆಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಬೇರೆ ರೋಡು ಕೂಡ ಸ್ವಲ್ಪ ಚಿಕ್ಕದಾಗಿತ್ತು, ಹಂಗಾಗಿ ಅಲ್ಲಿ ಡಿಲೇ ಮಾಡ್ತಿದ್ದಾರೆ ಲಾರಿ ಒಳಗಡೆ ಬರೋದಕ್ಕೋಸ್ಕರ. ಈಗ ಹೆಂಗೋ ಬಂದಿದೆ. ಅರುಣ್ ಆ್ಯಕ್ಚುಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದು, ಆದರೆ ಅವರೇನು ಮಾತಾಡಿಲ್ಲ ಮಧ್ಯ. ಅದಕ್ಕೋಸ್ಕರ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಬೇಕು, ಬೋರ್ ಹೇಗೆ ಹೊಡಿಸುತ್ತೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಈ ವಿಡಿಯೋ ನಿಮಗೆ ಬೋರ್ ಆದರೂ ಆಗ್ಬೋದು, ಯಾಕಂದರೆ ಬೋರ್ ಹೊಡೆಯೋ ವಿಡಿಯೋ ಅಲ್ವಾ, ಹಾಗಾಗಿ ಬೋರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಆ ಮೊಮೆಂಟು, ನೀರು ಬರೋ ಮೊಮೆಂಟ್ ಏನಿದೆ ಅದನ್ನು ನೋಡಬೇಕು ಅಂತ ರಾತ್ರಿ ಎಲ್ಲ ಕಾಯ್ಕೊಂಡು ಕೂತಿದ್ವಿ ನಾವು. ದಾರು ಯಾರು ಮಲಗಿದ್ದ ಮಲಗಿರೋನ್ನ ಎತ್ಕೊ ಬಂದಿದ್ದೀವಿ. ಹಾಂ ಮಮ್ಮಿ ಇದು ಮಾಡೋದು ಯಾವರೆಲ್ಲ ರೆಡಿ ಮಾಡ್ತಾರೆ ಮಾಡೋದು. ಮುರ್ದೆ ಹೋಯ್ತದು. ಹಾಂ ಅತ್ತ ಹೋಗ್ಬಿಡಕ್ಕ. ಒಂದೇ ಕಾಯಿ ಅವ ತಂದಿರೋದು, ಇನ್ನೊಂದು ಕಾಯಿ ತರ್ಬೇಕು ತಾನೆ. ಇನ್ನೊಂದು ಅಲ್ಲಿ ಇದು ಮಾಡಿ ಹೋಗಿ. ಹಾಂ ಇಲ್ಲೇ ರೀ. ಓ ದಾರು ಇಲ್ಲಿ ನೋಡಿ, ದಾರು ಸ್ಮೈಲ್. ಹಾಂ ಚಪ್ಲು. ಬೆಂಕಿ ನಾವು ದಾರು ಏನು ಮಾಡಿಸ್ತಿದ್ದೀವಿ? ಏನು ಮಾಡಿಸ್ತಿದ್ದೀವಿ? ಇಳಿ ಮನೆ ಕೆಳಗಡೆ.
ಬಾಮನೆ ಮಾಮಿ ಮಾಡು ಮನೆ. ಮಾಡು ಬನ್ನಿ. ಹಾಂ ಮಾಡು ಬನ್ನಿ. ಹಿಂಗೆ ಉಲ್ಟಾ ಆ ಕಡೆಯಿಂದ. ಹಂಗೆ ಬಿಡಮ್ಮ, ಕೈ ಬಿಡಮ್ಮ, ಮಾಡ್ತೀನಿ. ಮಾಡ್ಬಿಡು ಅಲ್ಲಿ ಕಾಯಿಗೆ. ಅಲ್ಲಿಗೆ. ಸಾಕು. ಕೊಡಮ್ಮ, ಕರ್ಕೊಂಬ ತಗೊಂತೀರ ಮಾಡಿ ಫೋಟೋ ಬಾ. ಪೂಜೆ ಆದ್ಮೇಲೆ ಹತ್ತಿದೆ. ಹೋಗಮ್ಮ ನೀ. ಹೋಗು ಬೇಗ. ಹೋಗು ಮಾಡು. ಫೋಟೋ ಹೊಡ್ಕೊಂಡು ಹೇಳುವ. ಎಲ್ಲ ಒಟ್ಟಿಗೆ ಇಟ್ಕ ಮಾಡಿಬಿಡಿ ಮಂಗಳಾರತಿಯ. ಯಾರು? ಆಯ್ತು. ನೀನು ಹಾಕನಿಲ್ವಾ? ಆಮೇಲೆ ಹಾಕೊಡ್ತಲ್ಲ. ಓಕೆ, ಇವಾಗ ಪೂಜೆ ಎಲ್ಲ ಮುಗಿಸಿ ಶುರು ಆಯಿತು. ಅವ್ರು ಬಂದಿದ್ದು ಬೇಗ ಆದರೂ ಕೂಡ ಅವರೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದು ಲೇಟ್ ಆಗೋಯ್ತು. ಐ ಥಿಂಕ್ 11 ಗಂಟೆ ಅಂತ ಅನ್ಕೋತೀನಿ ಅವ್ರು ಶುರು ಮಾಡಿದಾಗ. ಇಲ್ಲಾಂದರೆ ಡೈರೆಕ್ಟಾಗಂತೂ ಬಂದು ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಬೇಗ ಶುರು ಮಾಡಿ ಅಂತ ಹೇಳಿದ್ರು ಆಗೋದು ಇಲ್ಲ. ಹಾಗಾಗಿ ಇವಾಗ ಶುರು ಆಯಿತು. ನಮ್ಮ ಅತ್ತೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ರು. ದೇವ್ರ ಹತ್ರ ವರ ಎಲ್ಲ ತೊಗೊಂಡು ಹೆಂಗೋ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಪೂಜೆ ಮಾಡಿ ಒಳ್ಳೆ ಮನಸ್ಸಿಂದ ನೀರು ಬರಲಿ ಅಪ್ಪ ಅಂತ ಅಂದ್ಕೊಂಡು ದೇವ್ರನ್ನ ಬೇಡ್ಕೊಂಡು ಇವಾಗ ಶುರು ಮಾಡಿದ್ದಾರೆ. ಆ್ಯಕ್ಚುಲಿ ಆಲ್ರೆಡಿ ನಮ್ಮ ಹತ್ರ ಒಂದು ಬೋರ್ ಇದೆ. ಇದು ನಾವು 2ನೇ ಬೋರ್ ಹೊಡಿಸ್ತಾ ಇರೋದು. ಈಗ ನಿಮಗೆ ಗೊತ್ತಿರೋ ಹಿಂಗೆ ಬೇಸಿಗೆ ಜಾಸ್ತಿ ಆಗಿದೆ, ಮಳೆನೇ ಇಲ್ವಲ್ಲ. ಹಾಗಾಗಿ ಇನ್ನೊಂದು ಬೋರ್ ಇರಲಿ ಅಂತ ನಾವು ಹೊಡಿಸ್ತಾ ಇದ್ವಿ. ಒಂದು ಬೋರ್ ನೀರು ಸಾಕಾಗ್ತಿಲ್ಲ, ಅದಕ್ಕೋಸ್ಕರ ನಾವು 2ನೇ ಬೋರು ಹೊಡಿಸ್ತಾ ಇದ್ವಿ. ಮಾಮೂಲಿ ಬೋರ್ ಹೊಡಿಸ್ಬೇಕಾದ್ರೆ ಎಲ್ಲರೂ ಪಾಯಿಂಟ್ ಚೆಕ್ ಮಾಡ್ತಾರೆ. ಹಾಗೆ ನಾನು ಕೂಡ ಪಾಯಿಂಟ್ ಚೆಕ್ ಮಾಡಿಸ್ದೆ. ಆದರೆ ಒಬ್ಬರ ಕೈಲಿ ಚೆಕ್ ಮಾಡಿಸಿಲ್ಲ, ನಾನು 3 ಜನದ ಹತ್ರ ಪಾಯಿಂಟ್ ಚೆಕ್ ಮಾಡಿಸಿದ್ದೀನಿ. ರೀಸನ್ ಇಷ್ಟೇ, ಒಬ್ಬರು ಚೆಕ್ ಮಾಡೋದ್ರ ಮೇಲೆ ಇದು ಡಿಪೆಂಡ್ ಆಗಬಾರ್ದು ಅಂದ್ಬಿಟ್ಟು ನಾನು ಬೇರೆಯವ್ರ ಕೈಲಿ 3 ಜನದ ಹತ್ರ ಚೆಕ್ ಮಾಡಿಸ್ದೆ. 3 ಜನನೂ ಒಂದೇ ಕಡೆ ಬರೋ ಥರ ಪಾಯಿಂಟು ತೋರಿಸಿದ್ರು. ಆ್ಯಕ್ಚುಲಿ ನಾವು ಒಬ್ಬರು ಪಾಯಿಂಟ್ ಮಾಡಿರೋದನ್ನ ಇನ್ನೊಬ್ಬರಿಗೆ ಹೇಳಿಲ್ಲ, ಸುಮ್ಮನೆ ಇದ್ಬಿಟ್ಟು. ಆದರೆ ಎಲ್ಲರೂ ಕೂಡ ಒಂದೇ ಪಾಯಿಂಟಲ್ಲಿ ಕೊಟ್ಟರು. ಹಾಗಾಗಿ ಅಲ್ಲಿ ನೀರು ಬರುತ್ತೆ ಅಂತ ಕನ್ಫರ್ಮೇಷನ್ನು ನಮಗೆ ಚೆನ್ನಾಗಿ ಆಯಿತು. ಅದಕ್ಕೋಸ್ಕರ ನಾವು ಅಲ್ಲಿ ಬೋರ್ ಹೊಡಿಸಿದ್ದು. ಯಾರೇ ಬೋರ್ ಹೊಡಿಸ್ಬೇಕಾದ್ರೂ ಅಷ್ಟೇ, ಚೆಕ್ ಮಾಡಿಸ್ಬೇಕಾದ್ರೆ ಒಬ್ಬರನ್ನೇ ನಂಬ್ಕೋಬಾರ್ದು, 1-2-3 ಜನದ ಕೈಲಿ ಚೆಕ್ ಮಾಡಿಸ್ಬೇಕು.
ಆವಾಗ ನಮಗೆ ಗೊತ್ತಾಗುತ್ತೆ. 3 ಜನನೂ ಒಂದೇ ಕಡೆ ಕೊಟ್ಟರೆ ಆವಾಗ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಆವಾಗ ನಾವು ಓಡಿಸ್ಬೇಕು. ಹಾಗಾಗಿ ನಮ್ಮದು ಇಲ್ಲಿ ಈ ಪಾಯಿಂಟ್ನ ನಾವು ಬೋರ್ ಹೊಡೆಯೋದಕ್ಕೆ ಸೆಲೆಕ್ಟ್ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಬೋರ್ ಹೊಡೆಯೋಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಖಂಡಿತ ನೀರು ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ನಮ್ಮಮ್ಮ ಬೇರೆ ಹೋಗಿ ದೇವರಲ್ಲಿ ವರ ಬೇರೆ ಕೇಳ್ಕೊಬಂದಿದ್ದಾರೆ. ಬಲಗಡೆಗೆ ಕೊಟ್ಟಿದೆ, ಹಾಗಾಗಿ ನಮಗೆ ನೀರು ಬರುತ್ತೆ ಅಂತ ತುಂಬ ಕಾನ್ಫಿಡೆನ್ಸ್ ಇದೆ. ನೋಡೋಣ, ನೀರು ಬಂದೇ ಬರುತ್ತೆ. ಆದರೆ ಎಷ್ಟು ಅಡಿಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ನೋಡೋಣ, ಮುಂದೆ ನೋಡೋಣ ನೀರು ಬರೋದು ಹೇಗೆ ಬರುತ್ತೆ, ಎಷ್ಟು ಅಡಿ ಬಂತು ಅಂತ ನಿಮಗೆ ಗೊತ್ತಾಗುತ್ತೆ. ಫೈನಲಿ ನೀರು ಬಂತು. ತುಂಬಾ ಖುಷಿ ಆಯಿತು. ಅರುಣ್ಗೆ ಕಾನ್ಫಿಡೆನ್ಸ್ ಇತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಬಟ್ ನನಗಂತೂ ಸಿಕ್ಕಾಪಟ್ಟೆ ಹೋಪ್ಲೆಸ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನಮ್ಮ ಅಮ್ಮನ ಮನೇಲಿ 2 ಬೋರ್ ಹೊಡ್ಸಿದ್ದು, 400 ಅಡಿ. ಅದೆರಡೂ ಬೋರ್ ಕೂಡ ಫೇಲ್ಯೂರ್ ಆಗೋಗಿತ್ತು. ಒಂದು ತೊಟ್ಟು ಕೂಡ ನೀರು ಕಾಣಿಸ್ಲಿಲ್ಲ. ತೊಟ್ಟು ಅನ್ನೋದಕ್ಕಿಂತ ಹೆಚ್ಚಾಗಿ ಮಣ್ಣು ಕೂಡ ಒಂದು ಸ್ವಲ್ಪನೂ ಒದ್ದೆ ಥರನೂ ಕಾಣಿಸ್ಲಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಇದನ್ನು ಆ್ಯಕ್ಚುಲಿ ನನಗೆ ಗೊತ್ತಿರೋಂಗೆ ಅರುಣ್ ಹೇಗೆ ಅಕ್ಸೆಪ್ಟ್ ಮಾಡಿದ್ರು ಏನೋ ಗೊತ್ತಿಲ್ಲ. ನಾನಂತೂ ಒಂಥರ ಭಯದಿಂದನೇ ಇದ್ದೆ ಅವತ್ತು, ನೀರು ಬರುತ್ತೋ ಇಲ್ವೋ, ಇದು ಕೂಡ ಲಾಸ್ ಆಗುತ್ತೋ ಏನೋ ಅಂತ. ಬಟ್ ಆ ಭೂಮಿಗೂ ಈ ಭೂಮಿಗೂ ವ್ಯತ್ಯಾಸ ಇದೆ. ನಮ್ಮ ಅಮ್ಮನ ಮನೆ ಭೂಮಿಯಲ್ಲಿ ಹೇಳಬೇಕಂದ್ರೆ ಸ್ವಲ್ಪ ಅಲ್ಲಿ ಬೋರು ಜಾಸ್ತಿ ಫೇಲ್ಯೂರ್ಸ್ ಆಗೇ ಆಗುತ್ತೆ. ಬಟ್ ಇಲ್ಲಿ ಅರುಣ್ ಹೇಳ್ದಾಗೆ ಚೆನ್ನಾಗಿ ನೀರು ಬರುತ್ತೆ. ಇವ್ರು ಮೊದಲಿಂದನೂ ಹೇಳ್ತಿದ್ರು ಅಲ್ಲಿ ನೀರು ಬಂದೇ ಬರುತ್ತೆ ಅಂತ ಹೇಳ್ತಿದ್ರು. ಆದರೂ ನನಗೇನೋ ಸ್ವಲ್ಪ ಭಯನೇ ಇತ್ತು. ಫೈನಲಿ ನೀರು ಬಂತು. ಎಷ್ಟು ಅಡಿಗೆ ಅಂತ ಹೇಳಿದ್ರೆ ಒಂದು 150 ಅಡಿಗೆ ನೀರು ಕಾಣಿಸ್ಕೊತು ನಮಗೆ. ತುಂಬ ಖುಷಿ ಆಯಿತು. ನಮ್ಮ ಅತ್ತೆ ಮುಖ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ, ಅಂದರೆ ಈಗ ಹಿಂದೆ ಹೋದಾಗ ಅವ್ರಿಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು, ನೀರು ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡು. ಯಾಕಂದರೆ 100 ಅಡಿ 150 ಅಡಿ ಆಗೋಯ್ತು, ಆದರೂ ನೀರು ಬರಲಿಲ್ವಲ್ಲ ಅಂತ ಅಂದ್ಕೊಂಡು ನಾನು ವಿಡಿಯೋ ಮಾಡ್ತಿದ್ದವಳು. ನನಗೂ ಬೇಜಾರಾಗೋಯ್ತು, ಇಷ್ಟಾದ್ಮೇಲೂ ನೀರು ಬರಲಿಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ. ಆಮೇಲೆ ಫೈನಲಿ ನೀರು ಬಂತು 150 ಅಡಿಗೆ. 2.5 ಇಂಚು ನೀರು ಸಿಕ್ತು ನಮಗೆ. ಆದರೂ ಕೂಡ ನಾವು ಅಲ್ಲಿಗೆ ಸ್ಟಾಪ್ ಮಾಡಲಿಲ್ಲ, 400 ಅಡಿ ಓಡಿಸಿದ್ವಿ. ಯಾಕಂದರೆ ಬೇಸಿಗೆ ಅಲ್ವಾ, ನೀರು ಬರ್ತಾ ಕಡಿಮೆ ಆಗಿಬಿಟ್ರೆ ಕಷ್ಟ. ಈಗ ಆಲ್ರೆಡಿ ಶುಂಠಿಗೆ ಮತ್ತು ನಮ್ಮ ತೆಂಗದ ಗಿಡಗಳಿಗೆ ಎಲ್ಲದಕ್ಕೂ ಬೇಕು ನೀರು, ಸಾಕಾಗಲ್ಲ ಅಂತ ಹೇಳಿಬಿಟ್ಟು 400 ಅಡಿ. ಅರುಣ್ 300ಕ್ಕೆ ಸಾಕು ಅಂತ ಹೇಳಿದ್ರು ನಮ್ಮ ಅತ್ತೆ ಮಾವ. ಆದರೂ ಅರುಣ್ ಇಲ್ಲ 400 ಅಡಿ ಓಡಿಸೋಣ ಅಂತ ಹೇಳ್ಬಿಟ್ಟು 400 ಅಡಿಗೆ ಓಡಿಸಿದ್ವಿ. ಅವರು ಕೂಡ ಬೋರ್ ಹೊಡಿಯೋರು ಸಾಕು 300ಕ್ಕೆ ಅಂತ ಅಂದರು. ಅರುಣ್ ಯಾರ ಮಾತು ಕೇಳಿಲ್ಲ, 400 ಅಡಿ ಹೊಡಿಲೇಬೇಕು ಅಂತ ಹೇಳ್ಬಿಟ್ಟು 400 ಅಡಿ ಓಡಿಸಿದ್ರು. ಇವಾಗ ನೋಡ್ತಾ ಇರಿ ಹೇಗೆ ಅಂತ ಹೇಳಿದ್ರೆ ನೀರೆಲ್ಲ ಬಂದು ನನ್ನ ಮೇಲೆ ಬೀಳುತ್ತೆ. ವಿಡಿಯೋ ಮಾಡ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಬಂದು ನನ್ನ ಮೇಲೆ ನೀರು ಬಂತು.
ಮನ್ಗೋನೆ ಸಾಕದ್ದವ್ರಿಗೆಲ್ಲ ಕೊಟ್ಬಿಡು ಎಷ್ಟು ನಾಳ್ಬಿಟ್ರು ಗುಡಿ ಎಷ್ಟು ಚೆನ್ನಾಗಿದ್ರೆ ಅದೇ ಎಲ್ಲ ಸ್ವಲ್ಪ ಕುಡಿತಾರೆ ಅವ್ರೂ. ಈ ಕಡೆ ಇಲ್ಲ ಇಲ್ಲ ಬಾ, ಆಫ್ ಆಗಿದೆ, ನೀರು ಬರಲ್ಲ ಬಾ, ಆಫ್ ಆಗಿದೆ. ಇಲ್ಲ ಏನೂ ಇಲ್ಲ ಬಾ. ಇದು ನಿಮಗೆ ಹೆಂಗೆ ಕಾಣ್ತಾ ಇದೆಯಾ ಗೊತ್ತಾ ಚೆನ್ನಿ, ಬೆಂಕಿ ಬೆಂಕಿ ಥರ ಕಾಣ್ತಾ ಇದೆ. ಅದು ಆ ಬಟ್ಟೆ ಎಲ್ಲ ಗಲೀಜಾಗಿ ಹಾಂ ಅದು ಏನಾಯ್ತು ಗೊತ್ತಾ, ಈ ಕಡೆ ಅದು ಅದು ಏನಾಯ್ತು ಗೊತ್ತಾ, ನಾನು ವಿಡಿಯೋ ಮಾಡ್ತಾ ಇದ್ನ, ಸಡನ್ನಾಗಿ ನೀರು ಬಂತು, ಎಲ್ಲ ಫುಲ್ಲೆಲ್ಲ ಒದ್ದೆ ಮಣ್ಣೆಲ್ಲ ತಲೆಗೆ ಗಿಲೆಗೆಲ್ಲ ಆಗೋಯ್ತು. ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇಲ್ಲೆಲ್ಲ ಟೀ ಮಾಡಿಕೊಂಡು ಬಂದಿರೋದು. ಫುಲ್ ಗಲೀಜಾಗ್ಬಿಟ್ಟಿದ್ದು ಬಟ್ಟೆ ಎಲ್ಲ. ಕುತ್ತ ನೋಡಲಿ. ಗೋಣಿ ಚೀಲ ಬೇಕಾ? ಓಕೆ ಆಯಿತು. ಹಾಂ ಓಕೆ ಓಕೆ ಎಲ್ಲಿದ್ದಾವಪ್ಪ? ಚಿನ್ನು ವಿಡಿಯೋ ಮಾಡಬೇಕಾದ್ರೆ ಫೋಟೋ ಹೊಡಿತೀನಲ್ಲ ಚಿನ್ನು ಮರಿ, ವಿಡಿಯೋ ಮಾಡಬೇಕಾದ್ರೆ ಫೋಟೋ ಹೊಡಿತೀನಲ್ಲ, ಅವು ಚೆನ್ನಾಗಿ ಬರ್ತಾವ. ಹ್ಞೂ ಇದೇನು ಹೇಳು, ಮೊದಲಿಗೆ ಒಂದೇ ಒಂದು ನಾವು ಪೈಪ್ ಬಿಡ್ತಾಯಿದ್ವಿ. ಇದು ಆ್ಯಕ್ಚುಲಿ PVC ಇರಲಿಲ್ಲ, ಹಂಗಾಗಿ ಮಾಮೂಲಿ ನಾರ್ಮಲ್ ಪೈಪೇ ಬಿಡ್ತಾಯಿದ್ವಿ. ಕೇಸಿಂಗು, ಇದು ಕೇಸಿಂಗ್ ಸಾಲ್ಡ್ರಿಂಗ್ ಮಾಡ್ತಾಯಿರೋದು. ನೀವು ಯಾವುದೇ ಬೋರ್ ಮಾಡಿದ್ರೂ ನಾವು ಒಂದಲ್ಲ ಎರಡಲ್ಲ ಮಣ್ಣು ಕುಸಿಬಾರ್ದು ಅನ್ನೋದಕ್ಕೋಸ್ಕರ ನಾವು ಕೇಸಿಂಗ್ ಪೈಪ್ ಬಿಡ್ತೀವಿ. ಹಾಗೆ ನಮ್ಮ ಬೋರ್ಗೂ ಒಂದೇ ಒಂದು ಕೇಸಿಂಗ್ ಪೈಪ್ ಬಿಡ್ತಾಯಿದ್ವಿ. ಇವಾಗ ನೀರೇನು ಮಣ್ಣೇನು ಕುಸಿತಾ ಇಲ್ಲ ನಮ್ಮದು, ಆದರೂ ಇರಲಿ ಅಂತ ಒಂದು ಕೇಸಿಂಗ್ ಬಿಡಲೇಬೇಕು. ಅದು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಹಾಂ ಎಸ್, ಇದೇನೋ ನಾನು ಹೆಂಡತಿ ಹೇಳಿದ್ಲಲ್ಲ ಆ ಥರ. ಹಾಗಾಗಿ ನಾವು ಒಂದು ಮುನ್ನೆಚ್ಚರಿಕೆ, ಮುನ್ನೆಚ್ಚರಿಕೆಯಾಗಿ ಒಂದು ಕೇಸಿಂಗ್ ಪೈಪ್ ಬಿಡ್ತಾ ಇದ್ದೀವಿ. ಆ್ಯಕ್ಚುಲಿ ಅದನ್ನು ನೋಡಬೇಡಿ, ನೋಡಿದ್ರೆ ಕಮ್ಮಿ ಇದಾಗುತ್ತೆ. ಹಾಗಂದ್ಬಿಟ್ಟು ನೀವು ವೀಡಿಯೋದಲ್ಲಿ ನೋಡ್ಬೋದು, ಆದರೆ ಡೈರೆಕ್ಟಾಗಿ ನೋಡಬಾರ್ದು. ಅವರೆಲ್ಲ ನಿಂತ್ಕೊಂಡು ಕೆಲಸ ಮಾಡ್ತಾರಲ್ಲ ಅವ್ರನ್ನೂ ತೋರಿಸು. ಎಷ್ಟು ನಾವು ಅದನ್ನ ನೀರು ಬಿಟ್ಟು ಧೂಳು ಬಂತು ಅಂದರೆ ಸೈಡ್ಗೆ ಹೋಗ್ಬಿಡ್ತೀವಿ. ಪಾಪ ಅವ್ರು ಎಲ್ಲ ಇದ್ರೂ ಅವ್ರನ್ನು ನೀವು ಬಟ್ಟೆನೇ ನೋಡ್ಬೋದು, ಪಾಪ ಅವ್ರ ಮೈ ಕೈ ಎಲ್ಲ ನೋಡ್ಬೋದು. ಎಷ್ಟು ಗಲೀಜಿದ್ರು, ಎಷ್ಟು ಕತ್ಲೆ ಆದರೂ, ಈಗ ಎಷ್ಟು 3:30 ಟೈಮು, ಎಷ್ಟು ಕತ್ಲೆ ಆದ್ರೂ ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಾವು ದುಡ್ಡು ಕೊಡ್ಬೋದು, ಇಲ್ಲ ಅಂತಂದರೆ ಅವ್ರ ಶ್ರಮ ಎಷ್ಟಿರುತ್ತೆ ಅಲ್ವಾ, ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ನಮಗೆ ನೀರು ಬಂತಲ್ಲ ಅನ್ನೋ ಖುಷಿ ಇದೆ, ಆದರೆ ಅವ್ರಿಗೆ ಅವ್ರ ಕೆಲಸ ಮುಗಿಸ್ಬೇಕು ಅನ್ನೋದೇ ಅವ್ರಿಗೆ ಒಂದು ಏನಂತಾರೆ, ನಾನು ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ. ಅಷ್ಟು ಧೂಳು ಮುಖಕ್ಕೆಲ್ಲ. ಒಬ್ಬರು ಪಾಪ ನಿಂತಿದ್ರ, ನಾನು ವೀಡಿಯೋ ಮಾಡಿಲ್ಲ, ನಿಂತು ಕಣ್ಣಿಗೆ ಹೋಗ್ಬಿಡ್ತು ಫುಲ್ಲು. ಈಗ ನಮಗಾದರೆ ಈಗ ಏನು ಬಟ್ಟೆಗಾಗೋಯ್ತು, ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದ್ವಿ. ಅವ್ರು ಆಗ್ಲಿಂದ ಅಲ್ಲೇ ನಿಂತಿದ್ದಾರೆ ಪಾಪ. ಎಷ್ಟು ಕಷ್ಟ ಇರುತ್ತೆ ಅಲ್ವಾ ಅವ್ರಿಗೆ. ಅದೆಲ್ಲ ನಾವಾದರೆ ದೂರ ನಿಂತ್ಕೊಬಿಡ್ತೀವಿ, ಅವ್ರು ಅಲ್ಲೇ ನಿಂತ್ಕೊಂಡು ಮಾಡಬೇಕು.
ನಮಗೆ ತುಂಬ ಖುಷಿಯಾಯಿತು. ತುಂಬ ನೀರು ಬಂದಿದೆ ನಮಗೆ. ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೇ ಥರ ನಮಗೆ ನೀರು ಬಂದಿದೆ. ತುಂಬ ಖುಷಿ ಆಗ್ತಾಯಿದೆ. ನೋಡ್ತಾ ಇದ್ದೀರಾ ಎಷ್ಟು ನೀರು ಬರ್ತಾಯಿದೆ ಅಂತ. ಆ್ಯಕ್ಚುಲಿ ನಮಗೆ 150 ಅಡಿಗೆ ಸ್ಟಾರ್ಟ್ ಆಯಿತು. 150 ಅಡಿಯಿಂದ 200 ಅಡಿವರೆಗೆ ಒಂದು 2 ಇಂಚ್ ಬಂದಿತ್ತು. ನಾವು ಬೇಸಿಗೆ ಅಲ್ವಾ, ಅದಕ್ಕೋಸ್ಕರ ನಾವೇನು ಮಾಡಿದ್ವು, ಇನ್ನೊಂದು 100 ಅಡಿ 150 ಅಡಿ ಎಕ್ಸ್ಟ್ರಾ ಹೊಡ್ಸೋಣ ಅಂದ್ಬಿಟ್ಟು ನಾನು 400 ಅಡಿವರೆಗೂ ಹೊಡ್ಸಿದ್ದೀನಿ. ನಮಗೆ ಲಾಸ್ಟ್ವರೆಗೆ 2.5 3 ಇಂಚ್ವರೆಗೂ ನೀರು ಬಂದಿದೆ. ತುಂಬ ಖುಷಿಯಾಗಿದೆ. ಆ್ಯಕ್ಚುಲಿ ಇವಾಗ ಎಲ್ಲರೂ ಓಡಿಸ್ತಾ ಇದ್ದಾರೆ. ನಿಮಗೆ ಗೊತ್ತು, ಬೇಸಿಗೆ ಸ್ಟಾರ್ಟ್ ಆಗಿದ್ದಾಗಿಂದ ಬೋರ್ಗಳು ತುಂಬ ಜನ ಓಡಿಸ್ತಾ ಇದ್ದಾರೆ. ಅದರಲ್ಲಿ 100ರಲ್ಲಿ ಒಂದು 75% ಫೇಲ್ಯೂರ್ ಆಗ್ತಿರೋದು, ನೀರೇ ಸಿಗ್ತಿಲ್ಲ. ತುಂಬ ಫೇಲ್ಯೂರ್ ಆಗ್ತಾಯಿದ್ದಾವೆ. ತುಂಬ ರೇರು ನೀರು ಸಿಗ್ತಿರೋದು. ನಮಗಂತೂ ಸಿಕ್ಕಿದೆ. ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನನ್ನ ವೈಫ್ ಹೇಳ್ದಂಗೆ ನಮ್ಮ ಅತ್ತೆ ಮನೇಲಿ 2 ಬೋರ್ ಹೊಡೆಸ್ತು, 2 ಕೂಡ ಫೇಲ್ಯೂರ್ ಆಗೋಯಿತು. ಆದರೂ ಅದನ್ನೆಲ್ಲ ಮನಸ್ಸಲ್ಲಿದ್ದರೂ ಕೂಡ ಧೈರ್ಯ ಮಾಡಿ ನಾವು ನಮ್ಮ ಜಮೀನಲ್ಲಿ ಹೊಡೆಸಿದ್ದು. ಆದರೆ ಕಾನ್ಫಿಡೆನ್ಸ್ ಇತ್ತು ನಮಗೆ, ನಮ್ಮ ಭೂಮಿಲಿ ನಮ್ಮ ಜಮೀನಲ್ಲಿ ಬಂದೇ ಬರುತ್ತೆ ಅಂತ. ಬಂದಿದೆ. ತುಂಬ ಖುಷಿಯಾಗಿದೆ. ನಮ್ಮ ಅಮ್ಮ ಅಂತೂ ತುಂಬ ಖುಷಿಯಾಗಿದ್ದಾರೆ. ಹಾಗೂ ಮನೆಯವರೆಲ್ಲರೂ ಖುಷಿಯಾಗಿದ್ದೀವಿ. ನನ್ನ ಮಗನೂ ಕೂಡ ಇಷ್ಟೊತ್ತವರೆಗೂ ನಿದ್ದೆ ಮಾಡ್ದೇ ನೀರು ಬರೋವರೆಗೂ ಕಾಯ್ಕೊಂಡು ಕೂತಿದ್ದು ನೀವೇ ನೋಡಿದ್ರಿ. ಎಲ್ಲರೂ ನಾವು ಕಾಯ್ಕೊಂಡಿದ್ದಕ್ಕೆ ನಮಗೆ ನೀರು ಬಂದು ತುಂಬ ಖುಷಿಯಾಗಿದೆ. ದೇವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಆವಾಗಲೇ ಹೇಳ್ದಾಗೆ 400 ಅಡಿಗೆ ಫುಲ್ಲು ಪೈಪ್ ಬಿಟ್ಟಿದ್ದಲ್ವ, ಇವಾಗ ಆ ಪೈಪ್ನೆಲ್ಲ ಮತ್ತೆ ರಿಟರ್ನ್ ತೆಗಿತಾವ್ರೆ. ಅವ್ರು ಹಾಕಿದ ಪೈಪ್ನ ಮತ್ತೆ ವಾಪಸ್ ತೊಗೊಂಡು ಹೋಗ್ತಾರೆ. ನಮಗೆ ಆ್ಯಕ್ಚುಲಿ ಕೇಸಿಂಗ್ ಒಂದೇ ಉಳ್ಕೊಳ್ಳೋದು, ಇನ್ನು ಮಿಕ್ಕಿದ್ನೆಲ್ಲ ಅವರೇ ಮತ್ತೆ ರಿಟರ್ನ್ ತೊಗೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ಇಷ್ಟ ಅಲ್ಲ ಸರ್? ಇಷ್ಟ ಅಲ್ವಾ? ಆಫ್ ಮಾಡಲಾ? ಹಾಂ, ಆಫ್ ಮಾಡಲಾ?
ಜನ ಬಂದ್ಬಿಟ್ಟು ಇದ್ದಷ್ಟು ಜನ ಬಂದ್ಬಿಡ್ತಾರೆ. ಎಷ್ಟು ಟೈಮು ನೋಡ 5 ಗಂಟೆಗೆ ಇನ್ನು 5 ಗಂಟೆ ಆಗೋಗದ. ಫೈನಲಿ ಮನೆಗೆ ಬಂದು ಇವಾಗ ಮಲ್ಕೋತಾ ಇದ್ವಿ. ಟೈಮ್ ಏನು ಬೋರನ್ ಮಾರ್ಗ್ ಹೋಗಿದ್ದಂತ. ಬೋರನ್ ಮಾರ್ಗ್ ಟೈಮ್ ಇವಾಗ ಇನ್ನು 10 ನಿಮಿಷ ಇದೆ 5 ಗಂಟೆಗೆ. ಈಗ ಮಲ್ಕೊಂಡ್ರೆ ಎದ್ದೊಳೋದು 11 ಗಂಟೆಗೆ. ಹಾಫ್ ಟೈಮ್ ಡ್ಯೂಟಿಗೆ ಹೋಗಬೇಕು. ಎಲ್ರಿಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಸೈಡ್ ಬನ್ನಿ.